ಕ್ಷಣವತ್ತು ಆಣಿಮುತ್ತು ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ತಿಕ್ಕಲು ಗಿರಾಕಿ ಎನಿಸಿಕೊಳ್ಳಬೇಕೆ. ಈ ಘಟನೆಯನ್ನು ಹೇಳಿದ ಬಾಲು ಒಬ್ಬ ಟ್ಯಾಕ್ಸಿ ಚಾಲಕರು. ಅವರು ವಿಮಾನ ನಿಲ್ದಾಣದ ಬಳಿ ಟ್ಯಾಕ್ಸಿ ಓಡಿಸುತ್ತಿದ್ದರು. ಅದು ಬಹಳ ದೊಡ್ಡ ವಿಮಾನ ನಿಲ್ದಾಣ, ಯಾವಾಗಲೂ ಗಜಿಬಿಜಿ. ಒಂದು ದಿನ ಒಬ್ಬ ಪ್ರಯಾಣಿಕ ಅವಸರವಾಗಿ ವಿಮಾನ ನಿಲ್ದಾಣದಿಂದ ಹೊರಬಂದರು. ಟ್ಯಾಕ್ಸಿ ಎಂದು ಕೂಗಿದರು. ಬಾಲು ಆತನ ಮುಂದೆ ಟ್ಯಾಕ್ಸಿ ನಿಲ್ಲಿಸಿದರು. ಅವರು ತಮ್ಮ ಕೈಯಲ್ಲಿದ್ದ ಸೂಟ್ಕೇಸುಗಳನ್ನು ಟ್ಯಾಕ್ಸಿಯೊಳಗೆ ತುರುಕಿದರು. ತಾವು ಟ್ಯಾಕ್ಸಿಯೊಳಗೆ ಸರಸರನೆ ಕುಳಿತರು. ನಾನು ಅರ್ಜೆಂಟಾಗಿ ಹೋಗಬೇಕಾಗಿದೆ, ತುಂಬ ಅವಸರದಲ್ಲಿದ್ದೇನೆ, ವೇಗವಾಗಿ ಗಾಡಿ ಓಡಿಸು ಎಂದರು. ಬಾಲು ಬುರ್ರೋ ಎಂದು ಟ್ಯಾಕ್ಸಿಯನ್ನು ಓಡಿಸತೊಡಗಿದರು. ಟ್ಯಾಕ್ಸಿ ಮುಖ್ಯ ಬೀದಿಗೆ ಬಂತು. ಬೀದಿಯ ತುಂಬ ವಾಹನಗಳು ಒಂದರ ಹಿಂದೆ ಮತ್ತೊಂದು ಸಾಗುತ್ತಿದ್ದವು. ಬಾಲು ಒಂದೇ ವೇಗದಲ್ಲಿ ಟ್ಯಾಕ್ಸಿ ಓಡಿಸತೊಡಗಿದರು. ಕಾರಿನ ಹಾರನ್ ಮಾಡುತ್ತಿದ್ದರು. ಅಡ್ಡ ಬಂದವರನ್ನು ಬೈಯುತ್ತಿದ್ದರು. ಹೇಗೋ ಏನೋ ಎಲ್ಲೂ ತಗಲಿಸದೆ ಓಡಿಸುತ್ತಿದ್ದರು. ಪ್ರಯಾಣಿಕ ತಮ್ಮ ಕೈಗಡಿಯಾರವನ್ನು ಆಗಿಂದಾಗ್ಗೆ ನೋಡುತ್ತಿದ್ದರು. ಬೆವರು ಒರೆಸಿಕೊಳ್ಳುತ್ತಿದ್ದರು. ಟ್ಯಾಕ್ಸಿ ತುಂಬ ವೇಗವಾಗಿ ಹೋಗುತ್ತಿತ್ತು. ಆದರೂ ಅವರಿಗೆ ಸಮಾಧಾನವಿರಲಿಲ್ಲ. ಇನ್ನೂ ವೇಗವಾಗಿ ಹೋಗು ಎನ್ನುತ್ತಿದ್ದರು. ಬಾಲು, ಸರ್, ನನಗೆ ಎಷ್ಟು ಸಾಧ್ಯವೋ ಅಷ್ಟು ವೇಗವಾಗಿ ಹೋಗುತ್ತಿದ್ದೇನೆ. ಇದಕ್ಕಿಂತ ವೇಗವಾಗಿ ಹೋದರೆ ನಾವಿಬ್ಬರೂ ಆಸ್ಪತ್ರೆಗೆ ಹೋಗಬೇಕಾಗುತ್ತದೆ ಎಂದರು. ಪ್ರಯಾಣಿಕರು ಆಸ್ಪತ್ರೆಗೆ ಹೋಗಬೇಕೆ? ಈಗ ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಕೇಳಿದರು. ಆಗ ಟ್ಯಾಕ್ಸಿ ಚಾಲಕ, ಎಲ್ಲಿಗೆ ಹೋಗಬೇಕೆಂದು ನೀವು ಹೇಳಲಿಲ್ಲ, ವೇಗವಾಗಿ ಹೋಗಬೇಕೆಂದು ಹೇಳಿದಿರಿ. ನಾನು ವೇಗವಾಗಿ ಹೋಗುತ್ತಿದ್ದೇನೆ ಎಂದು ಹೇಳಿದರು. ಪ್ರಯಾಣಿಕರು ತಲೆ ಚಚ್ಚಿಕೊಂಡರು. ಏಕೆಂದರೆ ಎಲ್ಲಿಗೆ ಹೋಗಬೇಕೆಂದು ಅವರು ಹೇಳಿರಲಿಲ್ಲ ಎನ್ನುವುದು ನಿಜ. ಆದರೆ ಅವರು 1 ಗಂಟೆಯಿಂದ ಗಾಡಿ ಓಡಿಸುತ್ತಿದ್ದೀಯಾ, ತುಂಬ ದೂರ ಬಂದಿದ್ದೀಯಾ, ನನ್ನ ಸಮಯ ಹಾಳು ಮಾಡಿದೆ, ನಿನಗೆ ತಲೆ ಕೆಟ್ಟಿರಬೇಕು ಎಂದು ಕೂಗಾಡಿದರು. ಬಾಲು, ತಲೆ ಕೆಟ್ಟಿರುವುದು ನಿಮಗೆ, ನನಗಲ್ಲ. ನೀವು ಹೇಳಿದಂತೆ ಗಾಡಿ ಓಡಿಸುವುದಷ್ಟೇ ನನ್ನ ಕೆಲಸ ಎಂದು ಹೇಳಿದ. ಏನನಿಸಿತೋ ಏನೋ, ಪ್ರಯಾಣಿಕ ತಮ್ಮ ಸೂಟ್ಕೇಸ್ ತೆಗೆದುಕೊಂಡು ಟ್ಯಾಕ್ಸಿ ಬಾಡಿಗೆ ಕೊಟ್ಟು ಅಲ್ಲೇ ಇಳಿದು ಹೊರಟು ಹೋದರು. ತಿಕ್ಕಲು ಗಿರಾಕಿ ಎಂದುಕೊಳ್ಳುತ್ತಾ ಬಾಲು ಹಿಂತಿರುಗಿದರು. ಬಾಲು ಹೇಳಿದ ಘಟನೆಯಲ್ಲಿ ಸ್ವಲ್ಪ ಉತ್ಪ್ರೇಕ್ಷೆ ಇರಬಹುದು. ಆದರೆ ಅನೇಕ ಬಾರಿ ಇಂತಹ ಪ್ರಸಂಗಗಳು ನಡೆಯುತ್ತವೆ. ನಮಗೆಲ್ಲ ಅವಸರವೋ ಅವಸರ. ಯೋಜಿಸಿ ಕೆಲಸ ಮಾಡುವಷ್ಟು ತಾಳ್ಮೆ ಇರುವುದಿಲ್ಲ. ನಮ್ಮ ಪರಿಸ್ಥಿತಿ ಹೀಗಾಗದೇ ಇರಬೇಕಾದರೆ ನಾವು ಒಂದು ಸರಳ ವಿಧಾನವನ್ನು ಅನುಸರಿಸಬಹುದು. ಪ್ರತಿದಿನ ಅಂದು ಮಾಡಬೇಕಾದ ಕೆಲಸಗಳ ಪಟ್ಟಿಯನ್ನು ಮಾಡಿ, ಯಾವ ಕೆಲಸಕ್ಕೆ ಎಷ್ಟು ಸಮಯ ಮತ್ತು ಯಾವ ಸಮಯ ಎಂಬುದನ್ನು ಬರೆದುಕೊಳ್ಳಬಹುದು. ಮತ್ತು ದಿನದಲ್ಲಿ 3-4 ಬಾರಿಯಾದರೂ ಪಟ್ಟಿಯನ್ನು ನೋಡಿ ಅದರಂತೆ ಕಾರ್ಯನಿರ್ವಹಣೆ ಆಗುತ್ತಿದೆಯೇ ಇಲ್ಲವೇ ಎಂಬುದನ್ನು ನೋಡಿಕೊಳ್ಳಬಹುದು. ರಾತ್ರಿ ಮಲಗುವ ಮುಂಚೆ ಮತ್ತೊಮ್ಮೆ ಪಟ್ಟಿಯನ್ನು ನೋಡಿ ಆಗಿಲ್ಲದೇ ಇರುವ ಕೆಲಸಗಳನ್ನು ಮರುದಿನದ ಪಟ್ಟಿಗೆ ಸೇರಿಸಿಕೊಳ್ಳಬಹುದು. ಹೀಗೆ ಮಾಡಿದಾಗ ನಾವು ಆ ಪ್ರಯಾಣಿಕರಂತೆ ತಿಕ್ಕಲು ಗಿರಾಕಿ ಎನಿಸಿಕೊಳ್ಳಬೇಕಾಗುವುದಿಲ್ಲ ಅಲ್ಲವೇ ಸ್ನೇಹಿತರೆ? ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಪ್ರೋತ್ಸಾಹಿಸಿ. ಧನ್ಯವಾದಗಳು.